ನಮಸ್ತೆ ಫ್ರೆಂಡ್, ಜ್ಯೋತಿ ರಾಘವೇಂದ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ಅಮ್ಮರ ಮನೆಗೆ ಹೋಗಿದ್ದು. ಹಾಲು ಕರಿಬೇಕಾಗಿತ್ತಲ್ಲ. 5 ಗಂಟೆಗೆ ಎದ್ದು ನಾನು ನಮ್ಮ ಮನೆಯವರು ನಮ್ಮ ಅಕ್ಕನ ಮಗ ಬಂದು ಕತ್ಲಾಗಿತ್ತು ಫ್ರೆಂಡ್. ಊರಿಂದ ಬಂದು ಕತ್ತಲೆಯ ನಮ್ದು ಹಳ್ಳಿ ಜೀವನ ಏನೇನು ಫ್ರೆಂಡ್. ಬರೋದು ಹಾಲು ಕರಿಬೇಕು. 3 ಹಸುಗಳಿದ್ದಾವೆ. ಹಾಲು ಕರಿಬೇಕು, ಕಸ ಬಡಿಸ್ಬೇಕು, ಅವಕ್ಕೆ ಬೂಸ ಇಕ್ಬೇಕು. ಮತ್ತು ನಮ್ಮದೊಂದು ಪಿಂಕಿ ಇದೆ, ಅದನ್ನು ಹೊರಗಡೆ ಕರ್ಕೊಂಡೋಗಿ ವಾಕ್ ಮಾಡಿಸ್ಕೊಂಬರ್ಬೇಕು. ವಾಕ್ ಮಾಡ್ಕೊಂಬಂದು ಕಾಫಿ ಮಾಡಬೇಕು. ಕಾಫಿ ಮಾಡಿ ತಿಂಡಿ ಮಾಡಿ ಮತ್ತು ಹಸುಗಳನ್ನ ಕಟ್ಟಿ ಅವಕ್ಕೆ ಮೇವು ತರಕ್ಕೆ ಹೋಗಬೇಕು. ಅವಕ್ಕೆ ಮೇವು ತಂದು ಮೇವು ಹಾಕಿ ಹಸುಗಳು ಕಟ್ಟಿ ಮತ್ತೆ ತೋಟದ ಹತ್ರ ಹೋಗ್ಬೇಕು. ತೋಟನೆಲ್ಲ ನೋಡಬೇಕು. ಅಲ್ಲಿ ಕಾಯಿ ಪಾಯಿ ಬಿದ್ದಿದ್ರೆ ತಗೊಂಬರ್ಬೇಕು. ಯಾರ ಮನೆಗಾರು ಹೋಗಿ ಒಂದೆರಡು ಮಾತಾಡಿ ಭಾಷಣ ಮಾಡಿ ಯಾರ್ಯಾರ ಮನೆ ಸುದ್ದಿ ಬರಬೇಕು. ಇದೇ ಹಳ್ಳಿ ಲೈಫ್ ಫ್ರೆಂಡ್. ಇವತ್ತು ಬೇರೆ ನಮ್ಮ ಮನೆಯವ್ರು ಬಂದಿದ್ದರು. ಹೊಲ್ಕಕ್ಕೆ ಹೋಗಿದ್ದು. ಹೊಸ್ದಾಗಿ ಮೆಣಸಿನ ಗಿಡ ಹಾಕಿದ್ದೀವಿ. ಅದಕ್ಕೆ ಗಿಡಕ್ಕೆಲ್ಲ ಮರಿ ಮಾಡಿದ್ವು ಕೆತ್ತಿ. ಅವರು ಮರಿ ಮಾಡೋ ಅಷ್ಟೊತ್ತಿಗೆ ನಾವು ಹಸುಗೆ 3 ಕಡ್ಡಿ ಕೂದು ತಗೊಂಬಂದು ಚಾಪ್ ಕಟ್ರಲ್ಲಿ ಚಾಪ್ ಮಾಡಿ ಹಸುಗಳಿಗೆಲ್ಲ ಹಾಕಿ. ನಮ್ದು ಹಳ್ಳಿ ಜೀವನ ಹಿಂಗೆ ಫ್ರೆಂಡ್. ಇವತ್ತು ಬೇರೆ ವಾರ, ಸೋಮವಾರ. ನೀರಲ್ಲಿ ಗುಡಿ ಹಾಕಿ ನೀರು ಕಸ್ಕೊಂಡು ಉಯ್ಕೊಂಡು ವಾರ ಮಾಡಿ ನೆಲ ಒರೆಸ್ಕೊಟ್ಟು ಪಾತ್ರೆಗಳು ತೊಳೆದು ನೀರು ಹಿಡ್ದು ಒಂದರಿಂದ ಒಂದು ಕೆಲಸ ಇರ್ತವೆ ಫ್ರೆಂಡ್ ಹಳ್ಳಿ ಕಡೆ. ಅದರಲ್ಲೂ ನಮ್ಮ ಮನೆಯಲ್ಲಿ ನಾನು ಒಬ್ಬಳೇ ಇರ್ತೀನಿ. ಜಾಸ್ತಿ ಜನ ಇಲ್ಲ ನಮ್ಮ ಮನೇಲಿ. ಕೆಲಸದ ಮೇಲೆ ಕೆಲಸ ಫ್ರೆಂಡ್. ಒಂದೊಂದು ಸಲ ಯಾಕಾರ ಹುಟ್ಟಿದ್ನಪ್ಪ ಮನುಷ್ಯ ಆಗಿನಂಗೆ ಆಗುತ್ತೆ. ಅದರಲ್ಲಿ ಬೇರೆ ದುಡ್ಡಿಂದ ಒಂದೊಂದು ಪ್ರಾಬ್ಲಮ್ಗಳು. ಹಿಂಗೆ ಏನೇನೋ ಜೀವನದಲ್ಲಿ ಇರೋ ತಕ್ಕ ಮಾಡ್ಕೊಂಡು ಹೋಗೋದು. ತಲೆನೋವು ಮೇಲೆ ತಲೆನೋವು ಬರ್ತವೆ. ಇನ್ನು ವಾರ ಚೀಟಿಗಳು 1ನೇ ತಾರೀಕು ಸ್ಟಾರ್ಟ್ ಆದರೂ ಅಂತೂ ಒಂದು 5-6 ದಿವಸ ಚೀಟಿಗಳು ಕಟ್ಟಿ ಸಾಕಾಗಿ ಹೋಗುತ್ತೆ. ಯಾವತ್ತಪ್ಪ ಅವೆಲ್ಲ ತೀರ್ತವೆ ನಂಗಾಗುತ್ತೆ. ಹಳ್ಳಿ ಜೀವನ ಹಿಂಗೆ ಫ್ರೆಂಡ್. ಹಸುಗಳು ಹಾಲು ಕೊಡೋದ್ರಲ್ಲಿ ಬೂಸಕ್ಕೆ ಸಾಕಾಗಲ್ಲ. ಸ್ವಲ್ಪ ಕಮ್ಮಿ ಕೊಡ್ತಾವೆ ಹಾಲು 3. ಹಿಂಗೆ ಫ್ರೆಂಡ್ ಹಳ್ಳಿ ಜೀವನ ಹೆಂಗೆಂಗೋ ನಡೀತತೆ. ಚೆನ್ನಾಗಿರೋದು ಇರ್ತಾರೆ ಫ್ರೆಂಡ್. ದಿಬ್ಬಲೆ ರಂಗ ಅಂತ ನಮ್ಮಂಥ ಜೀವನನೇ ಫ್ರೆಂಡ್. 6 ಕತ್ತಂಗಿಲ್ಲ 3 ಕಿಳಿಯಂಗಿಲ್ಲ, ಹಿಂಗಾಗೈತೆ ಜೀವನ. ಇದರಲ್ಲೂ ನಾನು ಬೇರೆ ಯೂಟ್ಯೂಬು ಅದು ವಿಡಿಯೋ ಮಾಡಬೇಕು, ಎಡಿಟಿಂಗ್ ಮಾಡಬೇಕು, ವಾಯ್ಸ್ ಕೊಡಬೇಕು. ಹೆಂಗಂಗೂ ವೀಡಿಯೋ ವಾಯ್ಸ್ ಕೊಡ್ಕೊತೀನಿ ಫ್ರೆಂಡ್. ಎಡಿಟಿಂಗೇ ಸ್ವಲ್ಪ ಕಷ್ಟ. ಫುಲ್ ವೀಡಿಯೋ ನೋಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನೋಡಿ ಫ್ರೆಂಡ್, ನಮ್ಮ ಪಿಂಕಿ ವಾಕ್ ಕರ್ಕೊಂಡು ಹೋಗಿದ್ನಲ್ಲ, ಆವಾಗ ಗೊತ್ತಾಯಿತು ಕೆರೆಗೆ ಬಲೆ ಬಿಟ್ಟಿದ್ದಾರೆ, ಮೀನು ಹಿಡಿತಾ ಇದ್ದಾರೆ. ನಾನು ನೋಡ್ತೀನಿ ಮೀನು ಹಿಡ್ಕೊಂಡು ತೆಪ್ಪದಲ್ಲಿ ಹೋಗ್ತಾ ಇದ್ರು. ಅಲ್ಲಿ ನೋಡಿ ಫ್ರೆಂಡ್, ತೆಪ್ಪದಲ್ಲಿ ಬಲೆ ಎತ್ತುತ್ತವೆ. ನಮ್ಮ ಪಿಂಕಿ ಏನು ಇವತ್ತು ಹೊಸ್ದಾಗಿ ಕೆರೆ ಒಳಗೆ ಜನವರಲ್ಲ ಅಂತ ನೋಡ್ತಾಳೆ. ಏನಿದು ಹಿಂಗೆ ಓಡಾಡ್ತಾ ಇತ್ತಲ್ಲ ನೀರು ಬೇಲೆ ಅಂತ ನೋಡ್ತಾವಳೆ. ನಾನು ಸ್ವಲ್ಪ ಹೊತ್ತು ಅವ್ರನ್ನೆಲ್ಲ ವಿಡಿಯೋ ಮಾಡ್ಕೊಂಡು ಮತ್ತೆ ಪಿಂಕಿ ವಾಕ್ ಮುಗಿಸ್ಕೊಂಡು ಮನೆಗೆ ಬಂದು ಕಾಫಿ ಮಾಡ್ಕೊಂಡು ಕುಡಿದು ನೆಲ ಒರೆಸಿ ವಾರ ಮಾಡಿ ಕಡ್ಡಿ ತಗೊಂಬಂದು ಬೆಂಗ್ಳೂರಿಗೆ ಹೋಗ್ಬೇಕಿತ್ತು. ಎಲ್ಲ ಕೆಲಸ ಬೇಗ ಮುಗಿಸ್ಕೊಂಡು ಬೆಂಗ್ಳೂರಿಗೆ ಹೊರಟು ಹೋದು ಫ್ರೆಂಡ್. ಅವನು ನಮ್ಮ ಮನೆಯವ್ರು ಇಬ್ಬರು. ಹಳ್ಳಿ ಕಡೆ ಅಂದರೆ ನಮ್ಗಿಂತ ಪ್ರಾಬ್ಲಮ್ ಇರೋರು ಇರ್ತಾರೆ, ನಮ್ಗಿಂತ ಚೆನ್ನಾಗಿರೋರು ಇರ್ತಾರೆ ಫ್ರೆಂಡ್. ದುಡ್ಡಲ್ಲಿ
ಕಷ್ಟದ ಮೇಲೆ ಕಷ್ಟ ಬರೋದೇ ನಮ್ಮಂಥವ್ರಿಗೆ ಫ್ರೆಂಡ್. ಒಂದು ಕಷ್ಟ ಮುಗೀತು ಅಂದರೆ ಇನ್ನೊಂದು ಅದು ಮುಗೀತು ಅಂದರೆ ಇನ್ನೊಂದು. ಈ ಜೀವನ ಎಲ್ಲ ನನ್ನ ಬುದ್ಧಿ ಬಂದಾಗಿಂದ ಬರೀ ಕಷ್ಟದಲ್ಲೇ ಬಂದಿರೋದಾಗ್ಬಿಟ್ಟೈತಿ. ಆ ಭಗವಂತ ಸುಖ ಅನ್ನೋದು ಯಾವತ್ತು ಕೊಡ್ತಾನೋ ಗೊತ್ತಿಲ್ಲ ಫ್ರೆಂಡ್ಸ್. ಹಿಂಗೆ ಹಳ್ಳಿ ಕಡೆ ಜೀವನ ಚೆನ್ನಾಗಿದ್ದರೂ ಜೀವನ ಮಾಡಬೇಕು, ಊರಲ್ಲಿದ್ದರೂ ಜೀವನ ಮಾಡಬೇಕು, ಬೆಂಗಳೂರಲ್ಲಿದ್ದರೂ ಜೀವನ ಮಾಡಬೇಕು, ಎಲ್ಲರೂ ಜೀವನ ನಡೆಸ್ಕೊಂಡು ಹೋಗ್ಬೇಕು. ದುಡ್ಡಿದ್ರು ಮಾಡಬೇಕು, ದುಡ್ಡಿಲ್ಲ ಅಂದರೂ ಮಾಡಬೇಕು ಫ್ರೆಂಡ್. ಜೀವನ ಅನ್ಸ್ಕರ್ಸ್ಕೊಂಡು ಜೀವನ ಮಾಡ್ಕೊಂಡು ಹೋಗೋದೇ ಜೀವನ. ನಾವು ಅವ್ರಂಗೆ ಆಗಬೇಕು ಅಂದ್ರೆ ಅದಾಗಲ್ಲ. ಆ ಥರ ಬದುಕಬೇಕು ಅಂದ್ರೆ ಆಗುತ್ತೆ ಫ್ರೆಂಡ್. ಏನೋ ಹೇಳೋಕ್ಕೆ ಚೆನ್ನಾಗಿರುತ್ತೆ ಅಷ್ಟೇ, ನಾವು ಆ ಥರ ಇರಬೇಕು, ಹಂಗೆ ಇರಬೇಕು, ಹಿಂಗೆ ಇರಬೇಕು ಅಂತ. ಜೀವನ ಅಂದಮೇಲೆ ಕಷ್ಟ ಸುಖ ಇದ್ದೇ ಇರ್ತವೆ ಫ್ರೆಂಡ್. ಅದನ್ನೆಲ್ಲ ಸರಿದೂಗಿಸ್ಕೊಂಡು ನೆಮ್ಮದಿಗೆ ಹೋಗೋದೇ ಜೀವನ. ನಮ್ಗೆ ಏನೈತೆ, ಏನು ಸಿಕ್ಕೈತೆ, ಏನು ಸಿಗುತ್ತೆ ಅದರಲ್ಲೇ ಸುಖ ಪಡ್ಕೊಂಡು ಹೋಗೋದೇ ಜೀವನ. ಅದು ಬಿಟ್ಟು ನಮ್ಗೆ ಹಂಗಿರಬೇಕು ಹಿಂಗಿರಬೇಕು ಅವ್ರು ಸಮ ಇರಬೇಕು ಅಂತ ಹೋದರೆ, ಬೇರೆಯವ್ರಿಗೆ ಕಂಪೇರ್ ಮಾಡ್ಕೊಂಡು ಅವ್ರು ಸಮ ಇರಬೇಕು ಅಂತ ನಾವು ಹೋಗಲೇಬಾರ್ದು ಫ್ರೆಂಡ್. ಜೀವನ ಹಾಳಾಗೋದೇ ಬೇರೆಯವ್ರಿಗೆ ನಾವು ಈಕ್ವಲಾಗಿ ನೋಡೋಕೆ ಹೋಗ್ತೀವಲ್ಲ, ಆವಾಗಲೇ ನಮ್ಮ ಜೀವನ ಹಾಳಾಗೋದು ಫ್ರೆಂಡ್. ಇರೋದ್ರಲ್ಲೇ ಸುಖವಾಗಿರಬೇಕು ಫ್ರೆಂಡ್. ಏನು ಬರುತ್ತೆ ಅದನ್ನು ಧೈರ್ಯವಾಗಿ ಎದುರಿಸ್ಕೊಂಡು ಇರೋದ್ರಲ್ಲೇ ಸುಖವಾಗಿ ಜೀವನ ಮಾಡ್ಕೊಂಡು ಮಕ್ಕಳನ್ನ ಸಾಕೊಂಡು ಜೀವ ಇರೋ ತಕ್ಕ ಬದುಕಬೇಕು ಫ್ರೆಂಡ್. ನೋಡಿ, ಇವಾಗ ನಮ್ಮ ಮನೆಯವರು ಬೆಂಗಳೂರಿಗೆ ಹೋಗಬೇಕು. ಸ್ನಾನ ಮಾಡ್ಕೊಂಡು ನೀರಲ್ಲಿ ಹಾಕಿದ್ದೀನಿ. ಇಲ್ಲಿಂದ ಹೊಲ್ತಲಿಂದ ಹೋಗೋ ಅಷ್ಟೊತ್ತಿಗೆ ನೀರು ಕಾತಿರ್ತವೆ. ಸ್ನಾನ ಮಾಡ್ಕೊಂಡು ನಾನು ಬರ್ತೀನಿ ಬೆಂಗಳೂರು, ಇಬ್ಬರು ಬೆಂಗಳೂರಿಗೆ ಹೋಗ್ತೀವಿ. ನನ್ನ ಮಗನಿಗೆ ಹುಷಾರಿಲ್ಲಂತೆ, ಅವನು ನೋಡೋಕ್ಕೋಸ್ಕರ ಹೋಗ್ತಾಯಿದ್ದೀನಿ ಬೆಂಗಳೂರಿಗೆ. ಅದು ನಮ್ಮ ಮನೆಯವರು ಮೆಣಸಿನ ಗಿಡದ ಮರಿ ಮಾಡ್ತಿದ್ರು. ನಾನೇ ನನ್ನ ಮಗ ಹಸುಗಳಿಗೆ ಒಂದು 3 ಕಡ್ಡಿ ಕೂದು ಅಲ್ಲಿ ತೋಟನೆಲ್ಲ ನೀಟಾಗಿ ಗಿಡಗಳಿದ್ದಾವೆಲ್ಲ ಕಿತ್ತಾಕ್ತೀವಿ. ಅವನು ಹಂಗೆ ಬೈಕಲ್ಲಿ ಕಡ್ಡಿ ತಗೊಂಡು ಹೋದ. ನಾವು ಇಬ್ಬರು ಇದ್ವಲ್ಲ ಗಾಡೀಲಿ 3 ಕಡ್ಡಿ ತಗೊಂಡು ಹೋಗಿ ನಾವು ಕುತ್ಕೊಳ್ಳೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಹಂಗೆ ನಡ್ಕೊಂಡು ಹಿಂಗೆ ಫುಲ್ ವೀಡಿಯೋ ನೋಡಿ ಹೋಗಿ ತಿಂಡಿ ಮಾಡಿ ಸ್ನಾನ ಮಾಡಿ ನೆಲ ಒರೆಸಿ ವಾರ ಮಾಡಿ ಬೆಂಗಳೂರಿಗೆ ಹೋಗ್ಬೇಕು. ನನ್ನ ಮಗನಿಗೆ ಹುಷಾರಿಲ್ಲ ಅಂತೆ. ನಮ್ಮ ಜೊತೆಲೇ ಬೆಂಗಳೂರಿಗೆ ಹೋಗ್ತಿದ್ದೀನಿ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಮ್ಮೂರ ಹೊಲ, ನಮ್ಮೂರ ತೋಟ, ನಮ್ಮ ದಾರಿ. ಡೈಲಿ ಇದೇ ದಾರಿಲಿ ಹೋಗ್ಬೇಕು, ಇದೇ ದಾರಿಲಿ ಬರಬೇಕು. ಅವಲಕ್ಕಿ ಕೆಟ್ಟ ತಗೊಂಡು
ಎಲ್ಲ ಅದು ಹತ್ಕೊಂಡೈತೆ ಸೋಸಿ ಇದೆಲ್ಲ ನಾವೇ ಫ್ರೆಂಡ್ ಕೊಚ್ಚೋಕಿರೋ ಕಿತ್ತಾಕಿರೋದು. ಇನ್ನೊಂದ್ಸಲಿ ಬಂದು ಯಾವಾಗಲಾರು ಬೆಂಕಿ ಇಕ್ಬೇಕು. ಇದೆಲ್ಲ ತೋರಿಸಿ ಕ್ಲೀನ್ ಮಾಡಿಲ್ಲ. ಇಲ್ಲ 5 ಗಂಟೆ ಐತೆ, 10 ಗಿಡ ಇದ್ದಾವೆ. ಬಾ ತಿಂಡಿ ಮಾಡಲಿಲ್ಲ ಫ್ರೆಂಡ್. ನಾನು ಹೋದರೆ ನಮ್ಮ ಅಕ್ಕ ಮಗ ಒಬ್ಬನೇ ಇರ್ತಾನೆ, ಅವನಿಗೆ ಸಾಂಬಾರು ಮಾಡಿದರೆ ಅನ್ನ ಮಾಡ್ಕೊತಾನೆ. ಅವನು ಒಬ್ಬನೇ ಇರ್ತಾನಲ್ಲ, ಸಾಂಬಾರು ಮಾಡಿದರೆ ಅನ್ನ ಮಾಡ್ಕೊತಾನೆ ಅಂದ್ಬಿಟ್ಟು ಕಡಲೆಕಾಳು ಬಟಾಣಿ ಕಾಳು ನೆನೆಹಾಕಿದ್ದೆ, ಸಾಂಬಾರು ಮಾಡಿ ಮುದ್ದೆ ಮಾಡಿ ಅನ್ನ ಮಾಡಿದೆ, ತಿಂದ್ಬಿಟ್ಟು ಬೆಂಗ್ಳೂರಿಗೆ ಹೋದ್ವು. ಇನ್ನೊಂದು ವೀಡಿಯೋದೊಂದಿಗೆ ಸಿಗೋಣ ಫ್ರೆಂಡ್. ಬಾಯ್.